ಈಗ ನಮ್ಮ ಜೊತೆ ಶಿವಾನಂದ ಪಾಟೀಲ್ ಇದ್ದಾರೆ, ಸಚಿವರು. ಸರ್, ನೀವು ಏಕಾಏಕಿಯಾಗಿ ಈ ರೀತಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಆಶ್ಚರ್ಯ. ಇದರ ಹಿಂದೆ ನೋವಿದೆಯಾ? 108 ನೋವಿದಾವೆ. ಇದ್ರ ಹಿಂದೆ 108 ನೋವಿದಾವೆ. ಯಾಕೆಂದ್ರೆ ಈ ಜಿಲ್ಲೆಯಲ್ಲಿ ಯಾರು ಕೂಡ ಈ ರೀತಿ ಮಾತನಾಡಿರ್ತಕ್ಕಂಥ ರಾಜಕಾರಣಿಗಳನ್ನು ನಾನು ನೋಡಿಲ್ಲ ನನ್ನ ಆವಿಷ್ಯದಲ್ಲಿ. ನನ್ಗಿಂತಲೂ ಹಿಂದೂ ಬಿಜಾಪುರ ಜಿಲ್ಲೆಯಲ್ಲಿ ಅವಿರೋಧ ಶಾಸಕರಾಗ್ತಿದ್ರು, ಅವಿರೋಧವಾಗಿ. ಇಬ್ಬರು ಶಾಸಕರು ಅವಿರೋಧನ ಆಯ್ಕೆ ಮಾಡಿರ್ತಕ್ಕಂಥದ್ದು ಇದೆ. ಈ ರೀತಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಈ ರೀತಿ ಮಾತನಾಡ್ತಕ್ಕಂಥವ್ರನ್ನ ಇಟ್ಕೊಂಡು ಬದುಕೋಕ್ಕಿಂತಲೂ ಅವರನ್ನ ಫೇಸ್ ಮಾಡಿ ಇರೋದಾದ್ರೂ ವಾಸಿ, ಇಲ್ಲದೆ ಇದ್ರೆ ಸಾಯೋದಾದ್ರೂ ವಾಸಿ. ಅಂದ್ರೆ ಈ ಶುಕ್ರವಾರದ ಡೆಡ್ ಲೈನ್ ಏನಕ್ಕೆ ತಗೊಂಡ್ರಿ ಸರ್ ನೀವು? ಅವ್ರು ಶುಕ್ರವಾರ ಡೆಡ್ ಲೈನ್ ಕೊಟ್ಟಿದ್ದಾರೆ, ನಾನಲ್ಲ. ಈ ಶುಕ್ರವಾರ ಒಳಗಾಗಿ ನೀವು ರಾಜೀನಾಮೆ ಕೊಟ್ಟು ಸ್ವೀಕಾರ ಮಾಡದೇ ಇದ್ರೆ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅನ್ನೋ ಭಾಷೆ ಮಾತನಾಡಿದ್ದಾರೆ. ಅದಕ್ಕೆ ನಾನು ಕೊಡಬೇಕಾಯ್ತು. ಯಾಕೆಂದ್ರೆ ನೀವು ಅವ್ರ ರೀತಿಯ ಭಾಷೆ ಬಳಕೆ ಈ ವಿಚಾರಗಳ ಇಲ್ಲಿ ತನಕ ಕೂಡ ಹೋಗಿಲ್ಲ. ಅಂದ್ರೆ ಇದು ತುಂಬಾ ನೋವು ತಂದಿದೆ ಆಳವಾಗಿ ಅಂತ ಈ ವಿಚಾರದಲ್ಲಿ. 100% ನೋವು ತಂದಿದೆ. ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅವ್ರ ತಂದೆ ತಾಯಿಗೆ ಹುಟ್ಟಿದ್ದಾರೆ. ಯಾಕೆಂದ್ರೆ ಅವ್ರ ತಂದೆ ನಮ್ಮ ತಂದೆಗೆ ಗೆಳೆಯರು. ಇವ್ರು ನನ್ನ ಮಗ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅವ್ರ ತಂದೆನೇ. ನಾನು ಅವ್ರನ್ನ ಅವ್ರ ಅವ್ವ ಅಪ್ಪನ ಮಗನೇ ಅಂತೇಳಿ ಭಾವಿಸ್ತೀನಿ. ಆದರೆ ನನಗೆ ಈ ರೀತಿ ಮಾತನಾಡ್ತಕ್ಕಂಥದ್ದೇನಿದೆ ಅಲ್ಲ, ಅದು ಸಹಿಸ್ಲಿಕ್ಕಾಗಲಿ. ಅಂದ್ರೆ ನೀವು ಈ ಒಂದು ರಿಸೈನ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೋಗೋಕೆ ಸ್ಪರ್ಧೆ ಮಾಡೋಕ್ಕೂ ರೆಡಿ ಇದ್ದೀರಾ ಅಥವಾ ಎರಡು ನಾನು ಹೇಳಿದ್ನಲ್ಲ, ಬಿಜಾಪುರ್ನಲ್ಲಿ ಬಾ ಅಂದರೆ ಬಿಜಾಪುರ ಅವ್ರು ರಿಸೈನ್ ಮಾಡಿ ಅವ್ರು ಯಾವುದು ಬಿಜಾಪುರ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೋತಾರೆ ಆ ಕ್ಷೇತ್ರಕ್ಕೆ ಹೋಗ್ತಾರೆ. ಮತ್ತೆ ಇದಕ್ಕೂ ನಿಮ್ಗೆ ಪಕ್ಷಕ್ಕೂ ಮತ್ತೆ ನಿಮ್ಮ ಸಿಎಂಗೆ ಯಾವುದೇ ಸಂಬಂಧ ಇಲ್ಲ. ಇದು ನನ್ನ ವೈಯಕ್ತಿಕ ನಿರ್ಣಯ. ಯಾಕೆಂದ್ರೆ ಸಚಿವರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜವಾಬ್ದಾರಿ ನೋಡಿ, ಸಚಿವರು ಎರಡನೇ ವಿಷಯ. ಇದು ನನ್ನ ವೈಯಕ್ತಿಕ ಸ್ವಾಭಿಮಾನಕ್ಕೆ ಹರ್ಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾನು ನಿರ್ಣಯ ತಗೊಂಡೆ. ಯಾಕೆಂದ್ರೆ ಶಿವಾನಂದ ಪಾಟೀಲ್ ಯಾವುದೇ ರೀತಿ ಗಿಮಿಕ್ ಮಾಡೋದಿಲ್ಲ. ಈ ವಿಚಾರದಲ್ಲಿ ಏನಾದ್ರು ಗಿಮಿಕ್ ಇದೆಯಾ? ನೀವು ಕಡಾಖಂಡಿತವಾಗಿ ನಿಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತೀರಾ? ನಾನು ಇವತ್ತೇ ಅಲ್ಲ ರೀ, ನನ್ನ ರಾಜಕಾರಣದ ಇತಿಹಾಸದಲ್ಲಿ 94ರಿಂದ 2004ರಲ್ಲಿ 3 ಪಕ್ಷದಲ್ಲಿ ನಿಂತು ಗೆದ್ದಿದ್ದೀನಿ. ನನ್ನ ವ್ಯಕ್ತಿತ್ವ ನೋಡಿ ಗೆಲ್ಸಿದ್ದಾರೆ ಜನ ವಿನ ನನ್ನ ಪಕ್ಷ ಅಥವಾ ನನ್ನ ಪಕ್ಷನೂ ಸ್ವಾಭಾವಿಕವಾಗಿ ಪಕ್ಷ ಕೂಡ ನಮ್ಗೆ ಬೆನ್ನೆಲುಬಾಗಿರ್ತದೆ. ಆದರೆ ಅದನ್ನು ಜನ ಮಾನ್ಯತೆ ಮಾಡ್ತಾರೆ ಅನ್ನೋದು ಸಾಬೀತು ಮಾಡಿರ್ತಕ್ಕಂಥ ರಾಜಕಾರಣಿ ನಾನು. ಇದಿಷ್ಟು ಶಿವಾನಂದ ಪಾಟೀಲ್ ಅವರ ಒಂದು ಸ್ಪಷ್ಟವಾದ ಒಂದು ಹೇಳಿಕೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಯತ್ನಾಳ್ ಅವರ ಈ ಮಾತು ನಿಲ್ಲಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ನೋವಿನಿಂದ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮುನಿರಾಜು ಜೊತೆ ರವಿ ಸಚೇಸ್, ಪಬ್ಲಿಕ್ ಟಿವಿ, ಬೆಂಗಳೂರು.